ಮೊಹಮ್ಮದ್ ಕುಂಜತ್ ಬೈಲ್ ಮಂಗಳೂರು ಮಹಾನಗರ ಪಾಲಿಕೆಯ ಉಪಮಹಾಪೌರರಾಗಿ ಸೇವೆಯನ್ನು ಮಾಡಿದಂತಹ ಒಬ್ಬ ಹಿರಿಯ ಮಹಾನಗರ ಪಾಲಿಕೆಯ ಸದಸ್ಯ, ಒಬ್ಬ ಪ್ರಾಮಾಣಿಕ, ಒಬ್ಬ ನಿಷ್ಠುರವಾದಿ, ಇದ್ದದ್ದನ್ನು ಇದ್ದದ್ದೇ ಹೇಳುವಂಥ ಒಂದು ವ್ಯಕ್ತಿ. ಹೆಚ್ಚಾಗಿ ಕಾನೂನಲ್ಲಿ ಅವರಿಗೆ ಅವರಿಗೆ ನಾಲೆಜ್ ಇತ್ತು. ಕಾನೂನು ಅಂದರೆ ಅವರಿಗೆ ಕೆಲವು ಕಾರ್ಪೊರೇಷನಲ್ಲಿ ಜನಸೇವೆ ಹೇಗೆ ಮಾಡೋದು, ಅಧಿಕಾರಿಗಳು ಹೇಗೆ ಅದು ವರ್ತನೆ ಮಾಡಬೇಕು, ಯಾವುದೇ ಹೋರಾಟ ಇರಲಿ, ಪ್ರತಿಭಟನೆ ಇರಲಿ, ಸಾಮಾಜಿಕ ಕಳಕಳಿ ಇದ್ದ ಒಬ್ಬ ವ್ಯಕ್ತಿ ಇವತ್ತು ನಮ್ಮನ್ನು ಅಕಾಲಿಕವಾಗಿ ಅವರು ಅಗಲಿದ್ದಾರೆ. ಜೀರೋ ಕರಪ್ಟ್ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲಂಥ ಸ್ವಚ್ಛ ಚರಿತ್ರೆಯ ವ್ಯಕ್ತಿತ್ವವನ್ನು ಹೊಂದಿದವರು. ಮೃತದೇಹವನ್ನು ನೋಡಲು ಕಳೆದ 1 ಗಂಟೆಯಿಂದ ನಾನು ಇಲ್ಲೇ ಇದ್ದೆ. ಬರುವ ಜನ ಸಮೂಹವನ್ನು ನೋಡಿದೆ. ಈ ಒಂದು ರಂಜಾನ್ ಟೈಮಲ್ಲಿ ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲದೆ, ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಭಾಳಷ್ಟು ಜನ ಬಂದು ಹೋಗುವುದನ್ನು ನೋಡಿದ್ದೇನೆ. ಭಾಳ ಜನ ಸೇರಿದ್ದು. ಅಸಹಾಯಕತೆ ಕೂಡ ಅವರಿಗೆ ಇತ್ತು, ಆದರೆ ಎಲ್ಲೂ ಕೂಡ ಅವರು ಕೈ ಚಾಚುವಂಥ ಒಂದು ಗುಣ ಹೊಂದಿರಲಿಲ್ಲ. ಇಂಥ ಒಬ್ಬ ಅಪರೂಪದ ವ್ಯಕ್ತಿ, ಅಪರೂಪದ ರಾಜಕಾರಣಿ, ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಹೌದು, ನನ್ನ ಆತ್ಮೀಯ ಗೆಳೆಯರು ಹೌದು. ಮೊಹಮ್ಮದ್ ಕುಂಜತ್ ಬೈಲು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಹಿರಿಯ ಸದಸ್ಯರು. ಮಂಗಳೂರು ಮಹಾನಗರ ಪಾಲಿಕೆ 2 ಬಾರಿ ಕಾರ್ಪೊರೇಟರಾಗಿ ಜನಸೇವೆ ಮಾಡಿದಂಥ, ತದನಂತರ ಕಾಂಗ್ರೆಸ್ ಪಕ್ಷ ಅವರನ್ನು ಗುರುತಿಸಿ ಅವರನ್ನು ಮಂಗಳೂರು ಮಹಾನಗರ ಪಾಲಿಕೆ ಉಪಮೇಯರಾಗೊಂಡು ಆಯ್ಕೆ ಮಾಡಿತ್ತು. ಪಕ್ಷಾತೀತವಾಗಿ ಪ್ರತಿಯೊಂದು ಭಾಗದಲ್ಲಿ ಕೂಡ ಭಾಳ ಉತ್ತಮವಾಗಿ ಕೆಲಸ ಮಾಡಿದಂತಹ ಒಬ್ಬ ಧೀಮಂತ ವ್ಯಕ್ತಿ. ಮಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ವಿಚಾರದಲ್ಲಿ ಕೂಡ, ಅದು ಒಂದು ನಮ್ಮ ಕೌನ್ಸಿಲ್ ವಿಚಾರ ಇರ್ಬೋದು, ಹಾಗೆಯೇ ಕಮಿಟಿಯಲ್ಲಿ ಒಬ್ಬ ಕಮಿಟಿಯ ಅಧ್ಯಕ್ಷನ ಆ ಒಂದು ಆಡಳಿತಾತ್ಮಕವಾಗಿರತಕ್ಕಂಥ ಅವರ ಪವರ್ ಏನು, ಅದರ ಬಗ್ಗೆ ನಾವು ಪ್ರತಿಪಕ್ಷದ ಸದಸ್ಯರಾಗಿದ್ದರೂ ಕೂಡ ನಮಗೆ ಏನಾದರೂ ಅದರಲ್ಲಿ ಡೌಟ್ ಇದ್ದರೆ ನಾವು ಮೊಹಮ್ಮದ್ರ ಹತ್ರ ಕೇಳ್ತಾ ಇದ್ದೆವು. ಒಬ್ಬ ಸಮಾಜ ಸೇವಕನ ಜೊತೆಗೆ ಒಂದು ಶಾಲೆಯನ್ನು ಕೂಡ ಸ್ಥಾಪನೆ ಮಾಡಿ ಅದನ್ನು ಕೂಡ ಬಡ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡುವಂತಹ ಉತ್ತಮ ಕೆಲಸವನ್ನು ಮೊಹಮ್ಮದ್ರವರು ಮಾಡಿದ್ದಾರೆ. ಮೊಹಮ್ಮದ್ರವರ ಆ ಒಂದು ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಬೇಕು. ಮೊಹಮ್ಮದ್ರವರು ಮತ್ತು ನಾನು ಭಾಳ ಹಳೆಯ ಸ್ನೇಹಿತರು. ಅವರು ಸೈಯದ್ ಮದನಿ ಉಳ್ಳಾಲ ಟ್ರಸ್ಟಿನ ITI ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದರು. ಆ ಸಮಯದಿಂದಲೇ ಅವರು ನನ್ನ ಪರಿಚಿತರು. ನಾವು ಸಾಮಾನ್ಯವಾಗಿ ಕಾವೂರು ಪಂಪ್ ಹೌಸ್ನಲ್ಲಿ ಅವರ ಟೀಚಿಂಗ್ ಆದಮೇಲೆ ನಾವು ಸೇರ್ತಾಯಿದ್ದೆವು, ಬರ್ತಾಯಿದ್ರು ಅಲ್ಲಿ ಅವರು. ಆಮೇಲೆ ಅವರು ಇಲೆಕ್ಷನ್ ನಿಂತರು, ಇಲೆಕ್ಷನ್ನಲ್ಲಿ ವಿನ್ ಆದರು. ಇವತ್ತು ಏರಿಯಾದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಸದ್ದಿಲ್ಲದೆ ಕೆಲಸ ಮಾಡುವಂಥ ಒಬ್ಬ ಮನುಷ್ಯ, ಪಕ್ಷಕ್ಕಾಗಿ ಭಾಳಷ್ಟು ದುಡಿದವರು, ಏನು ಮಾಡದಂಥ ಒಬ್ಬ ವ್ಯಕ್ತಿ, ತನಗಾಗಿ ಜನರಿಗಾಗಿ ದುಡಿದಂಥ ವ್ಯಕ್ತಿ. ನಮಗೆ ಇವತ್ತು ಸುದ್ದಿ ತಿಳಿದ ತಕ್ಷಣ ಏನೋ ಒಂಥರ ಭಾಳ ಆಶ್ಚರ್ಯ ಆಯಿತು. ಮೊಹಮ್ಮದ್ರವರು ಬೆಳಿಗ್ಗೆ ಫೋನ್ ಬಂತು, ಮೊಹಮ್ಮದ್ರವರು ಇಲ್ಲ ಇನ್ನೂ. ಅದು ನಮಗೆ ಇನ್ನೂ ಕೂಡ ಅದನ್ನು ಅರಗಿಸಿಕೊಳ್ಳಲಿಕ್ಕೆ ಆಗ್ತಾಯಿಲ್ಲ. ಯಾಕಂತ ಹೇಳಿದ್ರೆ ನಾವು ಭಾಳಷ್ಟು ವರ್ಷಗಳಿಂದ ಒಟ್ಟಾಗಿದ್ದವರು, ಬೆಳಗ್ಗಿನಿಂದ ರಾತ್ರಿವರೆಗೆ ದುಡಿತಾಯಿದ್ವಿ. ಯಾವುದೇ ಜಾತಿ ಮತ ಇರಲಿ ಅವರಿಗೆ ಆ ಭೇದ ಇರಲಿಲ್ಲ. ಯಾರು ಬಂದರೂ ಅವರು ಫೀಲ್ಡಿಗೆ ಹೋಗುವಾಗ ಎಲ್ಲ ಜಾತಿಯವರನ್ನು ಕಂಡು ಮಾತಾಡಿಸ್ಕೊಂಡು ಹೋಗ್ತಾಯಿದ್ರು. ಇವತ್ತು ನಮಗೆ ಭಾಳ ದೊಡ್ಡ ಲಾಸ್ ಮೊಹಮ್ಮದ್ರವರು ಅಗಲಿದ್ದು. ಅಧಿಕಾರಿಗಳು ಯಾಕೆ ವರ್ತನೆ ಮಾಡೋದಿಲ್ಲ ಅಂತ ಅವರಿಗೆ ತುಂಬ ಜಾಣ ಅವ್ರ ಹತ್ರ ಇತ್ತು. ಉಪಮೇಯರಾಗಿ ಮಂಗಳೂರು ನಗರ ಹೇಗೆ ಇರಬೇಕಂತ ಅವ್ರ ಹತ್ರ ಒಂದು ಕನಸು ಇತ್ತು. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣಾಗುವಂಥ ಕೆಲಸ ಅವರು ಮಾಡಿದರು. ನಾನು ಹಲವು ಬಾರಿ ಅವ್ರ ಹತ್ರ ಚರ್ಚೆ ಮಾಡಿದ್ದೆ. ಜನರ ಸೇವೆ ಹೇಗೆ ಮಾಡೋದಂತ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಜನರಿಗೆ ಯಾವಾಗ ಉಪಯೋಗ ಆಗ್ತದೆ, ಯಾವ ಸೆಕ್ಷನ್ ಉಪಯೋಗ ಆಗ್ತದೆ ಅಂತ. ದಿವಸಗಳು ಮಂಗಳೂರು ಮಹಾನಗರ ಪಾಲಿಕೆಗೆ ಸಂಜೆ ಹೊತ್ತು ಜನರಿಗೆ ಅವರು ಲಭ್ಯವಾಗಿದ್ದರು. ನಾನು, ಶಶಿಧರ್ ಹೆಗಡೆ, ಭಾಸ್ಕರ್ ಮೊಯ್ಲಿಯವರು, ನಮ್ಮ ಅಪೋಸಿಷನ್ ಲೀಡರ್ ಆಗಿರ್ತಕ್ಕಂಥ ಅನಿಲ್ ಅವರು, ಪ್ರವೀಣ್ ಆಳ್ವರವರು, ನಾವೆಲ್ಲ ಸಂಜೆ ಹೊತ್ತಿಗೆ ಒಂದು ಚಹಾ ಕುಡಿಯೋದೊಂದು ಅಭ್ಯಾಸ ಇತ್ತು ನಮಗೆ. ಒಟ್ಟಿಗೆ ಚಹಾ ಕುಡಿದು ನಾವೆಲ್ಲ ಮಂಗಳೂರು ಮಹಾನಗರ ಪಾಲಿಕೆ ಹೇಗೆ ಇರಬೇಕು ಅಂತೆಲ್ಲ ಚರ್ಚೆ ಮಾಡ್ತಾಯಿದ್ದೀವಿ. ಇವತ್ತು ನಮಗೆ ಅತೀವ
ಬೇಸರವಾಗುತ್ತೆ. ಒಬ್ಬ ಸಾಮಾಜಿಕ ಹೋರಾಟಗಾರ ಈ ಟೋಲ್ ವಿರೋಧಿ ನಾವು ಹೋರಾಟ ಮಾಡುವಾಗ ಹೋರಾಟ ಸಮಿತಿಯ ಮುಂಚೂಣಿಯಲ್ಲಿದ್ದರು ಅವರು. ಅದು ಕಾಂಗ್ರೆಸ್ಸಿನ ಒಂದು ಕೈ ಅಂತಲೇ ಹೇಳ್ಬೋದು. ಅಷ್ಟೊಂದು ನಿಷ್ಠಾವಂತ ಒಂದು ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತ, ಒಬ್ಬ ನಾಯಕ ಬೆಳಿಗ್ಗೆ ಆಗಬೇಕಾದ್ರೆ ಕಾಂಗ್ರೆಸ್ ಆಫೀಸಿಗೆ ಬಂದು ಸಾಯಂಕಾಲದವರೆಗೆ ಇಡೀ ತಮ್ಮ ಜೀವನವನ್ನು, ರಾಜಕೀಯ ಜೀವನವನ್ನು ಸಾಮಾಜಿಕ ಸೇವೆಗಾಗಿ ಮುಡಿಪಾಗಿಟ್ಟವರು. ಈ ಕುಂಜತ್ತಬೈಲು ಏರಿಯಾ ಇವತ್ತು ಒಂದು ಹೆಸರುವಾಸಿ ಆಗಬೇಕಾದ್ರೆ ಅವರ ಕೊಡುಗೆ ಅಪಾರವಾದುದು. ಇಲ್ಲಿಯ ಸ್ಥಳೀಯ ನಿವಾಸಿಗಳ ಹತ್ರ ತಾವು ಕೇಳಿದರೆ ತಮಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಅವರ ಒಂದು ಕಾರ್ಪೊರೇಟ್ ಆಗಿ ಅವರು ಸೇವೆ ಸಲ್ಲಿಸಿದ್ದಾರಾ. ಉಪಮೇಯರ್ ಆದ ಸಂದರ್ಭದಲ್ಲಿ ಇಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಅವರು ಮಾಡಿಕೊಂಡಿದ್ದಾರೆ. ಒಂದೊಮ್ಮೆ ದಿವಂಗತ BA ಮೊಯ್ದೀನ್ ಅವರ ಭಾಳ ಆಪ್ತರಾಗಿದ್ದುಕೊಂಡು ಆ ಕಾಲದಲ್ಲಿ ಅವರ ಪಕ್ಷ ಜೊತೆ ಗುರುತಿಸಿಕೊಂಡು ನಂತರ ಕಾಂಗ್ರೆಸ್ನ ಜೊತೆ ಬಂದು ಸಕ್ರಿಯವಾಗಿ ಕೆಲಸ ಮಾಡಿದವರು ಮೊಹಮ್ಮದ್ ಕುಂಜಾತಬೈಲು. ಮಹಾನಗರ ಪಾಲಿಕೆಯಲ್ಲಿ ಸೈದ್ಧಾಂತಿಕವಾಗಿ ಒಂದು ದೃಢ ನಿಲುವನ್ನು ಹೊಂದಿದಂಥ, ಜಾತ್ಯತೀತ ಚಳವಳಿಗೆ ತನ್ನನ್ನು ಸಮರ್ಪಿಸಿಕೊಂಡಿರ್ತಕ್ಕಂಥ ಎಡಪಂಥೀಯ ವಿಚಾರಧಾರೆ ಉಳ್ಳಂಥ ಒಬ್ಬ ಕಾಂಗ್ರೆಸ್ಸಿನ ಮುಖಂಡ. ಬಡವರ, ದೀನದಲಿತರ, ದುರ್ಬಲರ, ಕಷ್ಟಜೀವಿಗಳ ಪರವಾಗಿ ನೊಂದುಕೊಂಡಂಥ ಮನಸ್ಸಿದ್ದಂಥ ವ್ಯಕ್ತಿತ್ವ. ಸಾಮಾಜಿಕ ವಿಚಾರಧಾರೆಯಲ್ಲಿ ಮೊಹಮ್ಮದ್ ಮತ್ತು ನನಗೆ ಒಂದು ಸಾಮೀಪ್ಯವಾದಂಥ ಬಂಧನ ಬಾಂಧವ್ಯ ಇತ್ತು. ಅವರ ಸೈದ್ಧಾಂತಿಕ ನಿಲುವುಗಳಿಗೆ ನಾನು ಗೌರವ ಕೊಡ್ತಿದ್ದೆ, ನನ್ನ ಸೈದ್ಧಾಂತಿಕ ನಿಲುವುಗಳಿಗೆ ಅವರು ಗೌರವ ಕೊಡ್ತಿದ್ದೆ. ಆ ಒಂದು ಆತ್ಮೀಯತೆ ಇತ್ತು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ವರ್ತಮಾನ ಸಂದರ್ಭದಲ್ಲಿ ಅವರಂಥ ಆದರ್ಶ ಮುಂದಿನ ಪೀಳಿಗೆಗೆ ಅದು ದಾರಿದೀಪ ಆಗಿ ಮಾರ್ಗದರ್ಶನ ಆಗಲಿ. ದಿವಂಗತ ಮೊಹಮ್ಮದ್ರವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಬಹುಶಃ ಅವ್ರ ಕುಟುಂಬದ ಸದಸ್ಯರಿಗೂ ಕೂಡ ದೇವರು ದುಃಖವನ್ನು ಬರೋ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಇದಕ್ಕೆ ಕಾರಣ ಅವರ ಪಾಪ್ಯುಲಾರಿಟಿ, ಅವರು ಮಾಡಿದ ಜನರ ಸೇವೆ. ನಾನು ತಿಳ್ಕೊಂಡ ಹಾಗೆ ನಾನು ಆಗಾಗ ಕಾಂಗ್ರೆಸ್ ಅವ್ರ ಜೊತೆಯಲ್ಲಿ ಒಡನಾಟ ಇತ್ತು. ಇವತ್ತು ಒಂದು 58 ವಯಸ್ಸೇನ ಆಗಿದೆ, ಅವರು ತೀರಿ ಹೋಗಿದ್ದಾರೆ. ಉಪವಾಸ ಸಂದರ್ಭದಲ್ಲಿ ಉಪವಾಸನ ಕೂಡ ಮಾಡ್ತಾಯಿದ್ದಾರಂತೆ. ಕಳೆದ ಒಂದು 2 ದಿವಸದಲ್ಲಿ ಸ್ವಲ್ಪ ಸುಸ್ತಾಗಿದೆ, ಹಾಸ್ಪಿಟಲ್ಗೆ ಹೋಗಬೇಕು, ಹಣ ಒಂದು 2-3 ಲಕ್ಷ ಬೇಕಾಗ್ಬೋದು ಅಂತ ಹೇಳ್ಕೊಂಡು ಮಾತಾಡ್ತಾ ಇದ್ರಂತೆ. ಅದನ್ನು ಕೇಳಿದಾಗ ಒಂಥರ ವ್ಯಥೆ ಆಗ್ತದೆ. ಯಾಕಂತಂದರೆ ಈಗಿನ ರಾಜಕೀಯ ಮತ್ತು ಹಳೆಯ ರಾಜಕೀಯದವರು ವ್ಯಕ್ತಿಗಳು ಹೇಗಿದ್ದಾರೆ ಅಂತಂದರೆ, ಇವರೊಬ್ಬರು ನಿಜವಾಗಿ ಅಂತಂದರೆ ಪ್ರಾಮಾಣಿಕ, ಅಪ್ಪಟ ಪ್ರಾಮಾಣಿಕ, ಝೀರೋ ಕರಪ್ಷನ್ ಅವ್ರದ್ದು ಅಂಥ ವ್ಯಕ್ತಿ. ನನಗೆ ತಿಳಿದ ಹಾಗೆ ನಮ್ಮ ದಿವಂಗತ BA ಮೊಯ್ದೀನ್ರವರ ಶಿಷ್ಯ, ಅವರ ಕಾಲದಲ್ಲಿ ಇವರು ಇದ್ದರು, ನೋಡ್ತಾ ಇದ್ದೆ, ಓಡಾಡ್ತಾ ಇದ್ದೆ. ಬೇಕಾದಷ್ಟು ಜನರಿಗೆ ಪಟ್ಟ ವಿತರಣೆ ಮಾಡಿದ್ದು ಕೇಳಿದ್ದೇನೆ. ಮತ್ತು ಜನರ ಸೇವೆ ಒಂದು ಯಾವುದೇ ಆಸೆ ಆಕಾಂಕ್ಷೆ ಇಲ್ಲದೆ ಮಾಡ್ತಾಯಿದ್ರು. ಅದರದ್ದೇ ಇವತ್ತು ಒಂದು ಪ್ರತಿಫಲ ಜನ ಸಿಕ್ಕಾಪಟ್ಟು ಭಾಳಷ್ಟು ಜನ ಇವತ್ತು ಬಂದು ನೋಡಿದರು. ಅವರು ಯಾವತ್ತೂ ಕೂಡ ತನ್ನ ಅಧಿಕಾರದ ದರ್ಪವನ್ನು ತೋರಿದವರಲ್ಲ, ಅಥವಾ ತನ್ನ ಜೀವನದ ರಿವಾಜುಗಳನ್ನು ಬದಲಾಯಿಸಿದವರಲ್ಲ. ಅವರು ಉಪಮೇಯರ್ ಆಗಿದ್ದಾಗಲೂ ಕೂಡ ಅಗತ್ಯಕ್ಕೆ ಮಾತ್ರ ಸರಕಾರಿ ಕಾರು, ಅವರಿಗೆ ಸರಕಾರಿ ಕಾರ್ ಇತ್ತು. ಎಲ್ಲ ಗೂಟದ ಕಾರನ್ನು ಕೂಡ ಅಗತ್ಯ ಇದ್ದರೆ ಮಾತ್ರ ಬಳಸ್ತಾ ಇದ್ದರು. ಇಲ್ಲ ಅಂದರೆ ಅವರು ಸಾಮಾನ್ಯರಂತೆ ಈಗ ಯಾವ ರೀತಿ ಓಡಾಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಬಸ್ಸಲ್ಲೇ ಓಡಾಡ್ತಾ ಇದ್ದರು. ಡ್ರೈವರನ್ನು ಗಾಡಿ ತಗೊಂಡು ಹೋಗು ಅಂತ ಹೇಳಿ ಬಸ್ ಹತ್ಕೊಂಡು ಮನೆಗೆ ಬರ್ತಾಯಿದ್ರು. ಇದೆಲ್ಲ ಅಭ್ಯಾಸ ಇತ್ತು. ಮಧ್ಯಾಹ್ನ ಊಟಕ್ಕೂ ಕೂಡ ಅವರು ಉಪಮೇಯರ್ ಆಗಿದ್ದಾಗಲೂ ಕೂಡ ಅವರು ಮಂಗಳೂರಿನಲ್ಲಿ ಪ್ರಖ್ಯಾತ ನಾರಾಯಣ ಹೋಟೆಲ್ ಇದೆ, ಅದರ ಪಕ್ಕದಲ್ಲಿ ಅನ್ನಪೂರ್ಣ ಅಂತ ಹೇಳಿ ಶ್ರಮಜೀವಿಗಳು, ಅಲ್ಲಿಯ ಹಮಾಲರು, ಸಾಮಾನ್ಯರಲ್ಲಿ ಊಟ ಮಾಡುವ ಹೋಟ್ಲೇನಿದೆ ಅಲ್ಲಿಗೆ ಊಟಕ್ಕೆ ಹೋಗ್ತಾಯಿದ್ರು. ಈಗಲೂ ಹೋಗ್ತಾ ಇದ್ದದ್ದು ಅಲ್ಲಿಗೆ, ಉಪಮೇಯರ್ ಆಗಿದ್ದಾಗಲೂ ಅಲ್ಲಿಗೆ ಹೋಗ್ತಾಯಿದ್ರು. ಅದಕ್ಕೂ ಕೂಡ ಕಾರನ್ನಲ್ಲೇ ಸ್ಟೇಟ್ ಬ್ಯಾಂಕಲ್ಲಿ ಡ್ರೈವರ್ ಡ್ರಾಪ್ ಮಾಡಿದರೆ ನಡ್ಕೊಂಡು ಅಲ್ಲಿಗೆ ಬಂದು ಊಟ ಮಾಡಿಕೊಂಡು ತನ್ನ ಪಾಡಿಗೆ ನಗರ ಪಾಲಿಕೆ ಒಳಗಡೆ ಬಸ್ ಹತ್ಕೊಂಡು ಆಟೋ ಹತ್ಕೊಂಡು ಹೋಗ್ತಾಯಿದ್ರು. ಇಂತಹ ಒಂದು ಕ್ಯಾರೆಕ್ಟ್ರು ಈಗಿನ ಪವರ್ ಪೊಲಿಟಿಕ್ಸಲ್ಲಿ ಬಹಳ ಅಪರೂಪ. ಅವರನ್ನು ತುಂಬ ಜನ ಕಾಂಗ್ರೆಸ್ ಪಕ್ಷದಲ್ಲಿಯೂ ಕೂಡ ಅವರನ್ನು ಒಬ್ಬ ಎಡವಾದಿ ಅಥವಾ ಕಮ್ಯುನಿಸ್ಟ್ ಅಂತಲೇ ಕರಿತಾ ಇದ್ರು. ಹೋರಾಟಗಳಲ್ಲಿಯೂ ಕೂಡ ಮುಂಚೂಣಿಯಲ್ಲಿದ್ದರು. ನಾವು ಟೋಲ್ ಹೋರಾಟ ಮಾಡ್ತಾ ಇದ್ದರೆ ಅವರು ಉಪಮೇಯರ್ ಆಗಿದ್ದಾಗಲೂ ಕೂಡ ನಾವು ಕೂಲೂರಿಂದ ಸುರತ್ಕಲ್ ಟೋಲ್ಗೇಟ್ಗೆ ಒಂದು ಪಾದಯಾತ್ರೆ ಮಾಡಿದ್ವಿ. ಅವರು ಆವಾಗ ಉಪಮೇಯರ್ ಇದ್ದರು. ಆ ಸಂದರ್ಭದಲ್ಲಿಯೂ ಕೂಡ ಆ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು.
ಆನಂತರ ಎಲ್ಲ ಹೋರಾಟದಲ್ಲಿ ಭಾಗಿಯಾಗಿದ್ದರು. 35 ದಿನ ಕೊನೆಯ ಅನಿರ್ದಿಷ್ಟಾವಧಿ ಧರಣಿ ಏನಿದೆ ಅದು 35 ದಿನಗಳ ಕಾಲ ನಡೀತು. ಅದರಲ್ಲಿ ಹೆಚ್ಚು ಕಮ್ಮಿ 32 ದಿನಗಳ ಕಾಲ ಅವರು ನಮ್ಮ ಜೊತೆ ಟೋಲ್ಗೇಟ್ನ ಧರಣಿ ಮಂಟಪದಲ್ಲಿ ಕೂತಿದ್ರು. ಅದಕ್ಕೆ ಒಂದಿಷ್ಟು ಹಣಕಾಸಿನ ನೆರವು ಒದಗಿಸಲಿಕ್ಕೂ ಕೂಡ ತನ್ನ ಗೆಳೆಯರನ್ನೆಲ್ಲ ಸಂಪರ್ಕಿಸಿ ಸಹಾಯಗಳನ್ನೆಲ್ಲ ಮಾಡಿದರು. ಮತ್ತು ತನಗಾಗಿ ಯಾವುದನ್ನು ಯಾರ ಹತ್ರನೂ ಕೇಳ್ತಾ ಇರಲಿಲ್ಲ. ಇತ್ತೀಚೆಗೆ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು, ಆದರೆ ಅವರು ದುಡ್ಡು ಮಾಡಿರಲಿಲ್ಲ. ಅದರಿಂದ ಅವರು ಒಂದು ರೀತಿಯಲ್ಲಿ ನನಗಂತೂ ಬಹಳ ನೋವಾಗಿದೆ. ಇಂತಹ ಕಾಲದಲ್ಲಿ ಒಂದು ಅಪರೂಪದ ವ್ಯಕ್ತಿಗಳು, ರಾಜಕಾರಣ ಅನ್ನುವಂಥದ್ದು ವ್ಯಾಪಾರ, ದುಡ್ಡು, ದೌಲತ್ತು, ಭ್ರಷ್ಟಾಚಾರ ಅಂತ ಆಗಿರುವಾಗ ಅದಕ್ಕೆ ಅಪವಾದಂಥ ಇದ್ದಂತಹ ಒಬ್ಬ ವ್ಯಕ್ತಿ ನಮ್ಮನ್ನು ಅಗಲಿದಾಗ ನನಗೆ ಖಂಡಿತವಾಗಿ ನೋವಾಗ್ತದೆ.